ಇವತ್ತಿನ ಈ ವಿಡಿಯೋದಲ್ಲಿ ಫೋನ್ಪೇನಲ್ಲಿ ನಾವು ಯಾವ ರೀತಿಯಾಗಿ ರೆಫರ್ ಆ್ಯಂಡ್ ಅರ್ನ್ ಮಾಡಿ ಅಮೌಂಟನ್ನು ಅರ್ನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಹೇಗೆ ಅರ್ನ್ ಮಾಡಬೇಕಂದ್ರೆ ನೀವು ಮೊದಲನೇದಾಗಿ ಒಂದು ಫೋನ್ಪೇ ಅಕೌಂಟನ್ನು ಓಪನ್ ಮಾಡಿರಲೇಬೇಕು. ಆವಾಗ ಮಾತ್ರ ನೀವು ರೆಫರ್ ಆ್ಯಂಡ್ ಅರ್ನನ್ನು ಮಾಡ್ಬೋದು. ಹೇಗೆ ಓಪನ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಓಪನ್ ಮಾಡಿ. ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಕೌಂಟನ್ನು ಡೈರೆಕ್ಟಾಗಿ ಓಪನ್ ಮಾಡಬಹುದು. ಮೊದಲನೇದಾಗಿ ಇದನ್ನು ಬಿಲೋ 18 ಇಯರ್ಸ್ ಕೂಡ ಏಜ್ದವರು ಕೂಡ ಓಪನ್ ಮಾಡ್ಬೋದು. ಇದನ್ನು ಆ ರೆಫರ್ ಮಾಡಿದ ಅಮೌಂಟನ್ನು ಹೇಗೆ ಯೂಸ್ ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಆ್ಯಪನ್ನು ಓಪನ್ ಮಾಡೋಣ. ಆ್ಯಪನ್ನು ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲನೇದಾಗಿ ಇಲ್ಲಿ ರಿವಾರ್ಡ್ಸ್ ಸೆಕ್ಷನ್ ಅಂತ ಇದೆಯಲ್ಲ, ಆ ರಿವಾರ್ಡ್ಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡೋಣ. ರಿವಾರ್ಡ್ಸ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಆಲ್ರೆಡಿ ನನ್ನ ಒಂದು ಲಿಂಕಿಂದ ಭಾಳಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ. ಅವ್ರ ಮುಖಾಂತರ ಇಲ್ಲಿ ನೋಡ್ಬೋದು ಒಂದು 80 ರುಪೀಸನ್ನು ನಾವು ಅರ್ನ್ ಮಾಡಿದ್ದೇವೆ. ಮೊದಲನೇದಾಗಿ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮಾಡಲಿಕ್ಕೆ ನಾವು ಇಲ್ಲಿ ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ಗೆ ಬಂದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಇನ್ವೈಟ್ ಆ್ಯಂಡ್ ಅರ್ನ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇನ್ವೈಟ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ಇನ್ವೈಟ್ ಕೋಡ್ ಇರುತ್ತೆ. ನಾವು ಇಲ್ಲಿ ಇನ್ವೈಟ್ ಮಾಡಲಿಕ್ಕೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಶೇರ್ ಇನ್ವೈಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಿವೈಸ್ನಲ್ಲಿರುವ ಎಲ್ಲ ಒಂದು ಆ್ಯಪ್ಸ್ಗಳು ಓಪನ್ ಆಗುತ್ತವೆ. ನೀವು ವಾಟ್ಸಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ಮೊಬೈಲ್ ಮುಖಾಂತರ ಮೆಸೇಜ್ ಕೂಡ ಮಾಡಿ ನೀವು ಇದನ್ನ ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು. ಅವ್ರಿಗೆ ಶೇರ್ ಮಾಡಿ. ಆ ಲಿಂಕಿಂದ ಅವರು ಡೌನ್ಲೋಡ್ ಮಾಡಿಕೊಂಡು ಅಕೌಂಟನ್ನು ಕಂಪ್ಲೀಟಾಗಿ ಓಪನ್ ಮಾಡಿ ಮೊದಲನೇ ಒಂದು ಟ್ರಾನ್ಸಾಕ್ಷನನ್ನು ಮಾಡಬೇಕು ಅವರು. ಆವಾಗ ಮಾತ್ರ ಇದು ನಿಮಗೆ 20 ರುಪೀಸ್ ಸಿಗುತ್ತೆ. ಈ ಲಿಂಕಿಂದ ಜಾಯಿನ್ ಮಾಡಿದರೆ ಇನ್ನೊಂದೇನು ಉಪಯೋಗ ಅಂದರೆ ನಿಮಗೆ ಕೂಡ 20 ರುಪೀಸ್ ಸಿಗುತ್ತೆ, ಅವ್ರಿಗೆ ಕೂಡ 20 ರುಪೀಸ್ ಸಿಗುತ್ತೆ. ಅದಕ್ಕಾಗಿ ನನ್ನ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಮೊದಲೇ ಸರ್ತಿ ನೀವು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೂ ಕೂಡ 20 ರುಪೀಸ್ ಬಂದೇ ಬರುತ್ತೆ. ಮೊದಲನೇದಾಗಿ ಇಲ್ಲಿ ವ್ಯೂ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಏನೇನು ರಿವಾರ್ಡ್ಸ್ ಇದ್ದಾವೆ, ಏನೇನು ಎಲ್ಲವೂ ಇಲ್ಲಿ ಶೋ ಆಗುತ್ತೆ. ಒಮ್ಮೆ ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಮತ್ತೆ ನನಗೆ ಇನ್ನೊಂದು 20 ರುಪೀಸ್ ಬಂದಿದೆ. ಇಲ್ಲಿ ಕ್ಲೇಮ್ ನಾವು ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲೇಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಅವ್ರು ಇನ್ನೂ ಒಂದು ಸರ್ತಿ ವ್ಯಾಲೆಟ್ ಪೇಮೆಂಟನ್ನು ಮಾಡಿಲ್ಲ. ಅಕೌಂಟನ್ನು ಓಪನ್ ಮಾಡಿದ್ದಾರೆ, ಆದರೆ ವ್ಯಾಲೆಟನ್ನು ಯೂಸ್ ಮಾಡಿಲ್ಲ. ಅದಕ್ಕಾಗಿ ಅದು ಈಗ ಬರೋದಿಲ್ಲ. ಬೇರೆಯವರು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಅವರು ಯೂಸ್ ಮಾಡಿದ್ದಾರೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದ್ರೆ ಮೇನ್ ಪೇಜ್ಗೆ ಬನ್ನಿ. ಮೇನ್ ಪೇಜ್ಗೆ ಬಂದ ನಂತರ ಇಲ್ಲಿ ರೀಚಾರ್ಜು ಮತ್ತು ಪ್ಲೇಸ್ಟೋರಿನ ಯಾವುದಾದ್ರೂ ಆ್ಯಪನ್ನು ಖರೀದಿಸಲಿಕ್ಕೆ ನೀವು ಯೂಸ್ ಮಾಡ್ಬೋದು ಮತ್ತು ವೋಚರನ್ನು ಕೂಡ ಬೈ ಮಾಡ್ಬೋದು. ಈಗ ಇಲ್ಲಿ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ನೀವು ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರು ಯಾವ ಮೊಬೈಲ್ ನಂಬರ್ ಬೇಕು ನಿಮಗೆ ರಿಚಾರ್ಜ್ ಮಾಡಲಿಕ್ಕೆ ಆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಾಂದರೆ ಮೊದಲೇದಾಗಿ ನೀವು ಮಾಡಿದರೆ ಅದನ್ನ ಇಲ್ಲಿ ಕ್ಲಿಕ್ ಮಾಡಿ. ನಾನು ಈಗ ನನ್ನದೇ ಮೊಬೈಲ್ ನಂಬರನ್ನು ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಾನು ನಾರ್ಮಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು 22 ರುಪೀಸ್ದು 1 GB ಡಾಟಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಅದು ಅವೈಲೇಬಲ್ ಇಲ್ಲ. ಈಗ 26 ರುಪೀಸ್ದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಎಲ್ಲವೂ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನಾವು ಈಗ ಇಲ್ಲಿ ರಿಚಾರ್ಜ್ ಅಮೌಂಟ್ 26, ಕನ್ವೀನಿಯನ್ಸ್ ಫೀ 99 ಪೈಸೆ ಇದೆ, ಫೋನ್ಪೇ 80 ರೂಪಾಯಿ ಇದ್ದಾವೆ ನಮ್ಮ ಕಡೆ. ಅದನ್ನು ಯೂಸ್ ಅಂತ ಕ್ಲಿಕ್ ಮಾಡೋಣ. ಯೂಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ 26 ರುಪೀಸ್ ಅದು ತೊಗೊಳುತ್ತೆ. ಈಗ ಪೇ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಲೀಟಾಗಿ ನಮಗೆ ಫ್ರೀಯಾಗಿ ಇದು ರಿಚಾರ್ಜ್ ಸಿಗುವಂಥದ್ದು. ನೀವು ಭಾಳಷ್ಟು ಜನಗಳನ್ನ ರೆಫರ್ ಆ್ಯಂಡ್ ಅರ್ನ್ ಮಾಡಿಕೊಂಡು ಒಂದು 300-400 ಮಾಡಿದರೆ ಒಂದು ತಿಂಗಳದ ಒಂದು ರೀಚಾರ್ಜನ್ನು ನೀವು ಕಂಪ್ಲೀಟ್ಲಿ ಫ್ರೀಯಾಗಿ ನೀವು ಮಾಡಬಹುದು. ನಿಮಗೆ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.